ಹೆಲೋ ಎವ್ರಿವನ್, ಲಕ್ಷ್ಮಿ ಒಲಿಪಿಕ ಮನೆಯಲ್ಲಿ ಈ ಸಣ್ಣ ನಿಯಮಗಳನ್ನ ಪಾಲನೆ ಮಾಡಿ ಸಾಕು. ಬಡತನ ದೂರ ಮಾಡೋ ಸುಲಭ ಉಪಾಯಗಳು ಇವೆ ನೋಡಿ. ಶ್ರೀಮಂತರಾಗಲು ಈ 5 ವಾಸ್ತು ನಿಯಮಗಳು ಅತ್ಯಗತ್ಯ, ಮಿಸ್ ಮಾಡಲೇಬೇಡಿ. ಏನು, ಮನೆಯಲ್ಲಿ ಶಾಸ್ತ್ರದ ಈ ನಿಯಮಗಳಿದ್ರೆ ಲಕ್ಷ್ಮಿ ಆಗಮನವಾಗುತ್ತೆ. ಜೊತೆಗೆ ಕೆಲ ವಸ್ತುಗಳಿಗೆ ಲಕ್ಷ್ಮಿ ಅತ್ಯಂತ ಹೆಚ್ಚು ಆಕರ್ಷಿತಳಾಗ್ತಾಳೆ ಕೂಡ ಅಂತೆ. ನಿಮ್ಮನೇಲಿ ಈ ಬದಲಾವಣೆ ಮಾಡ್ಕೊಳ್ಳಿ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಒಲಿದು ಬರ್ತಾಳೆ. ನಮಸ್ಕಾರ ಬಂಧುಗಳೇ. ಮನೆ ಅಂದ್ಮೇಲೆ ಮಹಾಲಕ್ಷ್ಮಿ ಇರಬೇಕು ಅಂತ ಹಿರಿಯರು ಹೇಳ್ತಾರೆ ಅಲ್ವಾ? ಆದ್ರೆ ಎಷ್ಟೋ ಸಲ ನಾವು ಎಷ್ಟೇ ಕಷ್ಟಪಟ್ರೂ ಕೈಲಿ ಕಾಸು ನಿಲ್ಲಲ್ಲ, ನೆಮ್ಮದಿ ಇರಲ್ಲ. ಯಾಕೆ ಗೊತ್ತಾ? ನಮ್ಮ ಶಾಸ್ತ್ರದಲ್ಲಿ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸೋಕೆ ಕೆಲವು ಸರಳ ನಿಯಮಗಳಿವೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೇವೆ. ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳೋ 5 ವಸ್ತುಗಳು ನಿಮ್ಮ ಅದೃಷ್ಟವನ್ನೇ ಬದಲು ಮಾಡಬಹುದು. ಲಕ್ಷ್ಮಿ ಆಗಮನಕ್ಕೆ ಶಾಸ್ತ್ರದ ನಿಯಮಗಳು ನೋಡೋಣ. ನೋಡಿ ಬಂಧುಗಳೇ, ಲಕ್ಷ್ಮೀ ದೇವಿ ಬರುವುದು ಕೇವಲ ಅದೃಷ್ಟದಿಂದಲ್ಲ, ನಮ್ಮ ಮನೆಯ ಶಿಸ್ತು ಮತ್ತು ಸಂಪ್ರದಾಯದಿಂದ. ಮೊದಲನೆಯದಾಗಿ ಸ್ವಚ್ಛತೆಯೇ ದೈವತ್ವ. ಶಾಸ್ತ್ರದ ಪ್ರಕಾರ ಎಲ್ಲಿ ಗಲೀಜು ಇರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಆದ್ರೆ ಎಲ್ಲಿ ಮನೆ ಮತ್ತು ಮನಸ್ಸು ಶುದ್ಧವಾಗಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ತಾನಾಗಿಯೇ ಬಂದು ನೆಲೆಸ್ತಾಳೆ. ಕೆಲವು ಮನೆ ಅಷ್ಟೇ ಅಲ್ಲ, ನಮ್ಮ ದೈಹಿಕ ಸ್ವಚ್ಛತೆಯು ಮುಖ್ಯ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಪವಿತ್ರವಾಗಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಎರಡನೆಯದು ಉದಯ ಸೂರ್ಯನ ಚಿತ್ರ. ನಿಮ್ಮ ಮನೆಯಲ್ಲಿ ಸುಖ ಸಂತೋಷದ ಕೊರತೆ ಇದೆಯಾ? ಹಾಗಾದ್ರೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವ ಸೂರ್ಯನ ಚಿತ್ರವನ್ನ ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನ ಹೋಗಲಾಡಿಸಿ ನಿಮ್ಮ ಅದೃಷ್ಟ ಬೆಳಗುವಂತೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಇರಬೇಕು ಮತ್ತೆ ತುಳಸಿಯ ಮಹಿಮೆ ಎಂತದ್ದು ಅಂತ ನೋಡೋಣ. ಈಗ ಒಂದು ಮುಖ್ಯವಾದ ವಿಷಯ, ನಿಮ್ಮ ಅಡುಗೆ ಮನೆ ತಾಮ್ರದ ಚೊಂಬು ಇದೆಯಾ? ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಸಿ ಇಡಿ. ಇದು ಹಣದ ಕೊರತೆಯನ್ನ ನೀಗಿಸುತ್ತೆ. ಆದ್ರೆ ನೆನಪಿರ್ಲಿ, ಈ ನೀರನ್ನ ಪ್ರತಿದಿನ ಬದಲಾಯಿಸಬೇಕು. ಮುಂಜಾನೆ ಸ್ನಾನವಾದ ನಂತರ ಹಳೆಯ ನೀರನ್ನ ಗಿಡಕ್ಕೆ ಹಾಕಿ ಹೊಸ ನೀರನ್ನ ತುಂಬಿಸಿಡಿ. ತುಳಸಿ ಗಿಡ ಇದೆಯಾ? ಯಾವ ಮನೆಯ ಅಂಗಳದಲ್ಲಿ ಹಸಿರು ತುಳಸಿ ಇರುತ್ತೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ಇರ್ತಾಳೆ. ತುಳಸಿ ಅಂದ್ರೆ ಬರೀ ಗಿಡವಲ್ಲ, ಅದು ದೈವಿಕ ಶಕ್ತಿ. ತುಳಸಿ ಇರುವ ಮನೆಯಲ್ಲಿ ಎಂದಿಗೂ ಆರ್ಥಿಕ ಸಂಕಷ್ಟ ಬರೋದೇ ಇಲ್ಲ ಅನ್ನೋದು ನಂಬಿಕೆ. ಏನು, ಲಕ್ಷ್ಮಿಯನ್ನ ಆಕರ್ಷಿಸೋ ಆ 5 ಅದ್ಭುತ ವಾಸ್ತುಗಳು ಅಥವಾ ವಸ್ತುಗಳು ಯಾವ್ಯಾವು ಗೊತ್ತಾ? ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಷ್ಟೇ ಅಲ್ಲ, ಅಲ್ಲೇ ನೆಲೆಸಬೇಕು ಅಲ್ವಾ? ಹಾಗಾದ್ರೆ ಈ 5 ವಸ್ತುಗಳು ಹಿಂದೆ ಮನೆಗೆ ತನ್ನೆ. ದಕ್ಷಿಣವರ್ತಿ ಶಂಖ. ಸಮುದ್ರದ ಮಂಥನದ ವೇಳೆ ಉದ್ಭವಿಸಿದ ಈ ಶಂಖವನ್ನ ಲಕ್ಷ್ಮಿಯ ಸಹೋದರ ಅಂತಲೇ ಕರೆಯಲಾಗುತ್ತೆ. ಈ ಅಪರೂಪದ ಶಂಖ ಮನೆಯಲ್ಲಿದ್ರೆ ಲಕ್ಷ್ಮಿ ಸದಾ ನೆಲೆಸಿರ್ತಾಳಂತೆ. ಪೂಜೆಯ ಸಮಯದಲ್ಲಿ ಈ ಶಂಖದ ನಾದ ಮೊಳಗಿಸಿದ್ರೆ ಮಂಗಳಕರವಂತೆ. ಹಸಿರು ತುಳಸಿ. ಕೃಷ್ಣನನ್ನೇ ಭೂಮಿಗೆ ತಂದ ಪವಿತ್ರ ಗಿಡವಿದು. ವಿಷ್ಣು ಮತ್ತು ಕೃಷ್ಣನ ಪೂಜೆ ತುಳಸಿ ಇಲ್ಲದೆ ಪೂರ್ಣವಾಗೋಲ್ಲ. ತುಳಸಿ ಚೆನ್ನಾಗಿ ಬೆಳೆಸಿದ್ರೆ ಆ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಕೃಪೆ ಇದ್ದೇ ಇರುತ್ತೆ ಅಂತ ಅರ್ಥ. ಪೊರಕೆ. ಹೌದು, ನೀವು ಕೇಳ್ತಿರೋದು ಸರಿ. ಪೊರಕೆನ ಲಕ್ಷ್ಮಿಯ ಸ್ವರೂಪ ಅಂತಲೇ ಕರಿತೇವೆ. ಅದಕ್ಕೆ ಅಲ್ವಾ ಪೊರಕೆಗೆ ಕಾಲು ತಾಗಬಾರದು, ಆದ್ರಿಂದ ಯಾರನ್ನು ಹೊಡಿಬಾರದು ಅನ್ನೋದು. ಮನೆಯನ್ನ ಗುಡಿಸಿ ಶುಚಿಯಾಗಿಟ್ರೆ ಲಕ್ಷ್ಮಿ ಪ್ರಸನ್ನಲಾಗ್ತಾಳೆ. ಲಕ್ಷ್ಮಿಯ ಪಾದದ ಗುರುತು. ನಿಮ್ಮ ಮನೆಯ ಮುಖ್ಯ ಬಾಗಿಲ ಮೇಲೆ ಲಕ್ಷ್ಮಿಯ ಪಾದದ ಗುರುತುಗಳನ್ನ ಹಾಕಿ. ಆದ್ರೆ ನೆನ್ಪಿಡಿ, ಆ ಜಾಗ ಯಾವಾಗ್ಲೂ ಸ್ವಚ್ಛವಾಗಿರ್ಬೇಕು. ಸಂಜೆ ಹೊತ್ತುವಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳಂತೆ. ಭಗವಾನ್ ವಿಷ್ಣುವಿನ ವಿಗ್ರಹ. ಲಕ್ಷ್ಮೀ ದೇವಿ ಚಂಚಲ, ಅವಳು ಒಂದೇ ಕಡೆ ಇರಲ್ಲ. ಆದ್ರೆ ಎಲ್ಲಿ ಅವಳ ಪತಿ ಭಗವಾನ್ ವಿಷ್ಣು ಇರ್ತಾನೋ ಅಲ್ಲಿ ಲಕ್ಷ್ಮಿ ಸದಾಕಾಲ ಇರ್ತಾಳೆ. ಹಾಗಾಗಿ ಲಕ್ಷ್ಮಿಯ ಜೊತೆ ವಿಷ್ಣುವಿನ ಪೂಜೆ ಮಾಡೋದು ಮರಿಲೇಬೇಡಿ. ನೋಡುತ್ತಲ್ಲ ಬಂಧುಗಳ, ಈ ಚಿಕ್ಕ ಚಿಕ್ಕ ಬದಲಾವಣೆಗಳು ನಮ್ಮ ಬದುಕಲ್ಲಿ ದೊಡ್ಡ ಸಮೃದ್ಧಿಯನ್ನ
ತರಬಲ್ಲದು. ನಂಬಿಕೆ ಅನ್ನೋದು ಬೆಟ್ಟದಷ್ಟಿರ್ಲಿ, ಕೆಲಸ ಅನ್ನೋದು ಪ್ರಾಮಾಣಿಕವಾಗಿರ್ಲಿ, ಆಗ ತಾಯಿ ಲಕ್ಷ್ಮಿ ನಿಮ್ಮ ಕೈ ಹಿಡಿಯೋದು ಗ್ಯಾರಂಟಿ. ನಿಮ್ಮ ಮನೇಲಿ ಈ ಯಾವ ವಸ್ತು ಇದೆ ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ ಮಹಾಲಕ್ಷ್ಮಿ ನೆಲೆಸಲಿ ಅಂತ ನಾನು ಆಶಿಸ್ತೇನೆ. ನಿಮ್ಗೂ ಹಾಗೆ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮರೆಯದೆ ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ ಬೇರೆಯವರಿಗೂ ಸ್ಫೂರ್ತಿ ಆಗ್ಬೋದು. ಜೈ ಮಹಾಲಕ್ಷ್ಮಿ.